ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಇವತ್ತು ನಾನು ವಿಡಿಯೋ ಟಿಫನಿಂದನೂ ಸ್ಟಾರ್ಟ್ ಮಾಡಕತ್ತೀನಿ. ಆಲ್ಮೋಸ್ಟ್ ನಂದು ಅಡುಗೆ ಎಲ್ಲ ಮುಗಿದ್ಬಿಟ್ಟಿದ್ದೆ, ಯಾಕಂದ್ರೆ ಎಕ್ಸ್ಟ್ರಾ ಕೆಲಸ ಇತ್ತು. ಹಾಗಾಗಿ ಎಕ್ಸ್ಟ್ರಾ ಟೈಮ್ ಬೇಕಾಗ್ತದೆ ಅಂಥೇಳಿ ಬೇಗನೆ ಎದ್ದಿದ್ದೆ. ಅದಕ್ಕೆ ಸ್ವಲ್ಪ ಈಸಿಯಾಗಿ ಮತ್ತು ದೌಡಾಗುವಂಥ ಟಿಫನ್ ಅಂದ್ರೆ ತುಪ್ಪದ ಅವಲಕ್ಕಿ ನೆನಪಾತು. ಇದು ಮಾಡ್ಬೇಕಂತೂ ಭಾಳ ದಿನ ಅಂದ್ಕೊಳಕತ್ತಿದ್ದೆ. ಇದು ತುಪ್ಪದಾಗ ಮಾಡಬೇಕು. ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಸಿಡಿದಾದ್ಮೇಲೆ ಶೇಂಗಾ ಮತ್ತು ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಕಡ್ಡಿಡ್ಸಕತ್ತೀನಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಇದನ್ನಾದ್ಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಕಂಪ್ಲೀಟಾಗಿ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡ್ರೆ ಟೇಸ್ಟ್ ಚಂದ ಆಗ್ತೈತಿ. ಯಾವುದಾದ್ರೂ ಅಡುಗೆ ಇದ್ರೆ ಹಸಿ ಬಿಸಿ ಇತ್ತಂದ್ರೆ ಕಚ್ ಕಚ್ ಅಂತ ಅನಿಸ್ತತಿ. ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ನೀಟಾಗಿ ಬೇಯಿಸ್ಕೋಬೇಕು. ಇದಾದಮೇಲೆ ನಮ್ಗೆ ಇದಕ್ಕೇನು ಟೊಮ್ಯಾಟೊ ಇದು ಆಗಲ್ಲ, ಹಾಕಲ್ಲ. ಬಟ್ ನಾನು ಮರೆತು ಹೆಚ್ಕೊಂಡಿದ್ದೆ. ನಾನು ನೋಡಿದ ರೆಸಿಪಿ ಒಳಗೆ ಹಾಕಿಲ್ಲ. ಆಮೇಲೆ ಅದು ಹಾಕಿದ್ರೂ ಇದು ಮೆತ್ತನ ಅವಲಕ್ಕಿ ಯೂಸ್ ಮಾಡೋದ್ರಿಂದ ಟೊಮ್ಯಾಟೊ ಹಾಕೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಅದೇನು ಹಾಕಲಿಲ್ಲ ನಾನು. ಇದಾದಮೇಲೆ ಈ ಥರ ಕಂಪ್ಲೀಟಾಗಿ ಸ್ವಲ್ಪ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಬೆಂದಾದಮೇಲೆ ಕೊತ್ತಂಬರಿ ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಳ್ಳಿಲ್ಲ ಇದಕ್ಕೆ, ಯಾಕಂದರೆ ಖಾಲಿ ಆಗಿತ್ತು. ಇನ್ನು ಶುಕ್ರವಾರನ ತರೋದು. ಶುಕ್ರವಾರಕ್ಕೆ ಅಷ್ಟೇ ಸಂತೆ ಆಗ್ತೈತಿ ಇಲ್ಲಿ. ಈ ವಾರ ನೆನಪು ಆಗಿಲ್ಲ ತರಕ್ಕೆ, ಹಾಗಾಗಿ ಈ ಒಂದಿಲ್ಲ ಅಂದರೆ ಸ್ಕಿಪ್ ಮಾಡಿ ಮಾಡ್ಬೋದು, ಅದೇನಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೋಬೇಕು. ನಾನು ನೋಡಿದ ರೆಸಿಪಿ ಒಳಗೆ ಮ್ಯಾಲೆ ಹಾಕ್ಕೊಂಡಿದ್ರು ಕರ ಅನ್ನಿಸ್ತದೆ ಅಂತೇಳಿ ನಾನು ಎಣ್ಣೆ ಒಳಗೆ ಹಾಕ್ಕೊಂಡಿದ್ದೆ. ಆಲ್ರೆಡಿ ನಾನು ಸ್ವಲ್ಪ ಅವಲಕ್ಕಿನ ಹಸಿ ಬಸಿಯಾಗಿ ತೋಸಿ ಇಟ್ಕೊಂಡಿದ್ದೆ. ನಿಮಗೆ ಡ್ರೈ ಬೇಕಂದ್ರೆ ಡ್ರೈನೂ ಹಾಕೋಬೋದು. ಹುಡುಗರು ತಿನ್ನೋದ್ರಿಂದ ಸ್ವಲ್ಪ ಮೆತ್ತಗಾಗಲಿ ಅಂತೇಳಿ ಸ್ವಲ್ಪ ನೀರು ಹಾಕಿ ಅಲ್ಲೆಲ್ಲೇ ಸ್ವಲ್ಪ ಚಿಮ್ಕೊಡೋದು ತೋರಿಸ್ಕೊಂಡಿದ್ದೆ ನಾನು, ಜಾಸ್ತಿ ಏನಿಲ್ಲ. ಹೊರಗಡೆ ಮಳೆ ಬರಕತ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ ಅಂತೇಳಿ ಲೈಟಾಗಿ ಬಿಸಿ ಮಾಡಕತ್ತೀನಿ. ಇದಾದಮೇಲೆ ಅವರಿಗೆ ಎಬ್ಬಿಸ್ಬೇಕು. ಈಗ ಆಲ್ರೆಡಿ ಮತ್ತೆ 8:30 9 ಆಗಕ್ಕೆ ಬಂತು. ನಂದೆಲ್ಲ ಕೆಲಸ ಮುಗಿದ್ಮೇಲೆ ಎಬ್ಸಿದ್ರಾತಂಥೇಳಿ ಬಿಟ್ಟಿದ್ದೆ ನಾನು. ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಇದು ಮಾಡಬೇಕು. ಅದೊಂಥರ ಟೇಸ್ಟ್ ಬೇರೆನೇ ಬರ್ತೈತಿ. ಹಾಗಾಗಿ ಇದೆಲ್ಲ ಬಿಸಿ ಮಾಡಿದ್ಮೇಲೆ ಹಾಕಿದ್ರಾತಂಥೇಳಿ ಹಾಕಿ ಕಡ್ಯಾಡ್ಸಕತ್ತೀನಿ. ಇದ್ರದ್ದು ಟೇಸ್ಟ್ ಚಲೋ ಇತ್ತು, ಮಸ್ತಾಗಿತ್ತು. ಹುಡುಗರ್ನು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದು ಕಂಪ್ಲೀಟ್ಲಿ ತುಪ್ಪದಾಗ ಮಾಡ್ಬೇಕು. ಎಣ್ಣೆ ಹಾಕಿ ಮಾಡಿದ್ರೆ ಟೇಸ್ಟ್ ಹೆಂಗೆ ಬರ್ತೈತೆ ಗೊತ್ತಿಲ್ಲ. ಬರ್ರಿ ಅವ್ರನ್ನ ಎಬ್ಬಿಸ್ಕೊಂಡು ಬರೋಣಂತ. ನೈಟಿ ಚಂದಾಗಿ ಚಿಟ್ಟು ಅಡುಗೆ ಎಲ್ಲ ಬೇಗನೆ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ಲ. ಫ್ರೈ ಮತ್ತು ಸಾಂಬಾರು, ಬೇಳೆ ಪಲ್ಯ ಮತ್ತು ಅನ್ನ, ರೊಟ್ಟಿ ಎಲ್ಲ ಮಾಡಿ ಮುಗಿಸಿದ್ದೆ. ಇವತ್ತೊಂದು ಎಕ್ಸ್ಟ್ರಾ ಕೆಲಸ ಐತೆ ಅಂತ ಹೇಳಿದ್ದೆ ಅಲ್ಲ ನಾನು, ಹಾಗಾಗಿ ಟೈಮ್ ಬೇಕಾಗ್ತದೆ ಅಂತೇಳಿ. ಬರ್ರಿ ಅದೇನಂತ ಹೇಳ್ತೀನಿ. ಡಿಸೈನ್ಸ್ ರೆಡಿ ಡಿಸೈನ್ಸ್ ಇವ 5 ತಗೊಂಡಿನಿ. ಇವೆರಡು ಸ್ವಲ್ಪ ಗ್ರ್ಯಾಂಡ್. ಇದು ಒಂದು ಪಿಂಕ್ ಕಲರ್ ಮತ್ತು ಇದೊಂದು ಗೋಲ್ಡ್ ಮತ್ತು ಸ್ಟೋನ್ ಐತಿ. ಇದೊಂದು ಸ್ವಲ್ಪ ಅದರೊಳಗೆ ಸ್ವಲ್ಪ ಸಿಂಪಲ್ ಐತಿ. ಇವೆರಡು ಈ ಥರ ಗೋಲ್ಡ ಭಾಳ ತಗೊಂಡಿನಿ. ಭಾಳ ಬ್ಲೌಸಿಗೆ ಆಲ್ಮೋಸ್ಟ್ ಮ್ಯಾಚ್ ಆಗ್ತವೆ ಅಂತೇಳಿ. ಆಮೇಲೆ ಲೈಟ್ ಪಿಂಕ್ ಒಂದು ಮತ್ತು ಇದು ಡಾರ್ಕ್ ಪಿಂಕ್. ಇದು 3 ಗೋಲ್ಡ್. ಇವೆಲ್ಲ 3 ಗೋಲ್ಡ್. ಹೌದು, ಇದು ಕ್ಯಾನ್ವಾಸ್ ಬ್ಲೌಸಿಗೆ ಹಾಕಕ್ಕ. ಇದು ಹಾಕಿ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಶೇಪ್ ಬರುತ್ತೆ. ಯಾವ ತರ ಅಂದ್ರೆ ಈಗ ಫ್ಯಾನ್ಸಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಕ್ಕೆ ಜಾಸ್ತಿ ಬರೋದಿಲ್ಲ. ಈ ಕ್ಯಾನ್ವಾಸ್ ಹಾಕಿ ಇದ್ರೊಳಗೆ ಎಲ್ಲ ಡ್ರಾ ಮಾಡ್ಕೊಂಡು ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಡ್ಬೋದು. ಅದಕ್ಕೆ ಇದು ಸ್ವಲ್ಪ ಬೇಕಾಗಿತ್ತು ನನಗೆ. ಇದ್ರದ್ದು ಪ್ರೈಸ್ ಏನು ನೆನಪಿಲ್ಲ ನನಗೆ ಪ್ರೈಸ್ ಹೇಳಕ್ಕೆ, ಯಾಕಂದ್ರೆ ಎಲ್ಲನೂ ಒಂದೇ ಸಲ ತಗೊಂಡಿರೋದ್ರಿಂದ ಪ್ರೈಸ್ ನೆನಪಿಲ್ಲ. ಇವಂದಿಷ್ಟು ಲೈನಿಂಗ್ ಅದಾವ ಸ್ವಲ್ಪ. ಇಲ್ಲೆಲ್ಲ ಸ್ವಲ್ಪ ಲೈನಿಂಗ್ ಮತ್ತೆ ಫಾಲ್ಸ್ ಭಾಳ ಇದ್ದವು. ಹಾಗಾಗಿ ಸ್ವಲ್ಪ ಇಲ್ಲಾರದ್ದು ಮತ್ತೆ ರನ್ನಿಂಗ್ ಕಲರ್ಸ್ ಅಷ್ಟೇ ತಗೊಂಡೆ. ಈ ತರ ಪಿಂಕ್ ಜಾಸ್ತಿ, ಪಿಂಕ್, ಗ್ರೀನ್, ಚಾಕ್ಲೇಟ್ ಈ ತರ ಜಾಸ್ತಿ ಹೋಗ್ತಾವ. ಬೇಕಾಗಿತ್ತು ನಮ್ಗೆ, ಅದಕ್ಕೆ ಇವಿಷ್ಟು ಲೈನಿಂಗ್ ತಗೊಂಡ್ ಬಂದೆ. ಇವು ಟ್ಯಾಗ್ಸ್ ಇಲ್ಲದಾವು ಒಂದಿಷ್ಟು, ಅದಕ್ಕೆ 2 ತಗೊಂಡ್ ಬಂದೆ. ಇದು ಒಂಥರ ಮೆತ್ತಗೆ ಬರ್ತೈತಿ, ಇದು ಬಿಚ್ಚುದಿಲ್ಲ. ಕೆಲವು ಸ್ವಲ್ಪ
ಪಾಲಿಸ್ಟರ್ ಮಿಕ್ಸ್ ಆಗಿದ್ದಿರುತ್ತಲ್ಲ ಅದು ಸ್ವಲ್ಪ ಬಿಸ್ತೈತಿ. ಇದು ಈ ತರ ಗೋಲ್ಡ್ ಒಳಗ ಮೆತ್ತಗೆ ಬಂತಂದ್ರ ಬಿಚ್ಚುದಿಲ್ಲ. ಇದು ಪ್ಯಾಕ್ ಮಾಡಿದಾಗ ಜಾಸ್ತಿ ಹೊತ್ತು ಇರುತ್ತಂತ ಹೇಳ್ಬೋದು. ಇದೊಂಥರ ಬೇರೆ ತರ ಬಂದಿತ್ತು ಹಗ್ಗದ ಡಿಸೈನ್, ಅದಕ್ಕೆ ಇದೊಂದು ಇರ್ಲಿ ಅಂತ ಹೇಳಿ ತಗೊಂಡೆ. ಇವನ್ ತಗೋಬಾರ್ದು ಅನ್ಕೊಂಡ್ ಹೋಗಿದ್ದೆ, ಅದು ಕಣ್ಣಿಗೆ ಬಿದ್ದ ತಕ್ಷಣ ತಗೋಬೇಕನ್ನಿಸ್ತು, ತಗೊಂಡೆ. ಇದು ಹ್ಯಾಂಗಿಂಗ್ ಬೀಡ್ಸ್. ಲೈಟ್ ಪಿಂಕ್ ಅನ್ಬೇಕಾ ಅಥವಾ ಗೋಲ್ಡ್ ಅನ್ಬೇಕಾ ಗೊತ್ತಾಗ್ತಿಲ್ಲ. ಗೋಲ್ಡ್ ಎಲ್ಲ ಇದೈತಿ, ಬೀಡ್ಸ್ ಅಷ್ಟ ಸ್ವಲ್ಪ ಪಿಂಕ್ ಮಿಕ್ಸ್ ಇರೋದು ಗೋಲ್ಡ್ ಟೈಪ್ ಅದಾವ. ಇದ ಇರ್ಲಿ ಅಂತ ಹೇಳಿ ಗೋಲ್ಡ್ ನೋಡಿದೆ ನಾನು, ಗೋಲ್ಡ್ ಅಂತ ಪರಿ ಇರ್ಲಿಲ್ಲ, ಅದಕ್ಕೆ ಇದು ಗೋಲ್ಡ್ ಮತ್ತೆ ಪಿಂಕ್ ಸ್ವಲ್ಪ ಮಿಕ್ಸ್ ಐತಿ. ಇದು ಮತ್ತ ಇದೊಂಥರ ಗೋಲ್ಡ್ ಸ್ವಲ್ಪ ಉದ್ದಕ ಪೈಪ್ ಬರುತ್ತಿದ್ದು, ಪೈಪಿಂಗ್ ಡಿಸೈನ್ ಸೇಮ್ ಈ ತರ. ಇದು ಆರಿ ವರ್ಕಿಗೆಲ್ಲ ಹಾಕ್ ಮಾಡ್ತಾರೆ, ನೋಡಿರ್ಬೋದು ನೀವು. ಇದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತಗೊಂಡ್ರು ಬಾಳ ಏನ್ ಡಿಫ್ರೆನ್ಸ್ ಆಗ್ಲಿಲ್ಲ, ಅದಕ್ಕೆ ನಾನು ಬಂಡಲ ತಗೋಬೇಕಾಗ್ತದೆ. ಇದು ಇದ್ರೊಳಗ ಸಿಲ್ವರ್ ಕಲರ್, ಸೇಮ್ ಡಿಸೈನ್, ಇದು ಸಿಲ್ವರ್ ಕಲರ್, ಇದು ಸೇಮ್. ಇದು ಸೇಮ್, ಇದು ಗೋಲ್ಡ್, ಇದು ಗೋಲ್ಡ್, ಇದು ಸಿಲ್ವರ್ ಅಷ್ಟೇ. ಮತ್ತೊಂದ್ 2 mm ಅಂದ್ರೆ ಮತ್ತ ಮೆಜರ್ಮೆಂಟ್ ತಪ್ಪೇ ಹೋಗ್ತೈತಿ. ಅದಕ್ಕೆ ಇದು ಸ್ವಲ್ಪ ಕರೆಕ್ಟ್ ಆಗಿದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ತೈತಿ. ಹಂಗಾಗಿ ಇದ್ ಮುರಿದ ತಕ್ಷಣ ತಗೋಬೇಕು. ಇದೇನ್ ಈಗೇನ್ ಮುರಿದಿಲ್ಲ, ಇದ್ ಮೆತ್ತಗೈತಿ, ಅದು ಮೆತ್ತಗೈತಿ, ಕಟ್ ಮಾಡ್ಬಿಟ್ಟಾರ ಹಂಗಾಗಿ. ಈಗ ಸ್ವಲ್ಪ ಎಲಾಸ್ಟಿಕ್ ಬೇಕಾಗಿತ್ತು, ಹುಡುಗಿಗೆ ಸ್ವಲ್ಪ ಡ್ರೆಸ್ ಹೊಲಿಬೇಕಂತ ಅನ್ಕೊಂಡಿದ್ದೆ, ಮನಿ ಒಳಗ ಪ್ಯಾಂಟ್ ಗಿಂಟೆಲ್ಲ. ಹಂಗಾಗಿ ಇದೊಂದ್ ಬಂಡಲ್ ತಗೊಂಡ್ ಬಂದೆ. ಇದು 95 ಏನೋ ಇರ್ಬಹುದು ರೇಟ್. ಇದು ಹುಕ್ ಬಾಕ್ಸ್, ಇದು ಫುಲ್ ಹುಕ್ಸ್ ಅದಾವು. ಅದ್ರದ್ದು ಪ್ಯಾಕೆಟ್ ಎಷ್ಟು ಅದಾವ ಅಂತ ನಮ್ಗೆ ಐಡಿಯಾ ಇಲ್ಲ, ಅದು ಓಪನ್ ಮಾಡಿ ನೋಡ್ಬೇಕು. ಅದಾದ್ಮೇಲೆ ಇದು ಸೂಜಿ. ನನ್ಗ ಈ ಮಷಿನ್ಗ ಮತ್ತ ಎಂಬ್ರಾಯ್ಡ್ರಿ ಮಷಿನ್ಗ 2 ಮಷಿನ್ಗೂ ಸೇಮ್ ಸೂಜಿನ ಬೇಕು. ಅದಕ್ಕೆ ಒಂದ ನಂಬರ್ ನಡೀತೈತಿ. ಅದಕ್ಕೆ ಇದು ಒಂದು ಪೂರ್ತಿ ಸರನ ತಗೊಂಡ್ ಬಂದೆ. ಇಂಥದೊಂದು ಪ್ಯಾಕೆಟ್ ತಗೊಂಡ್ ಬಂದಿದ್ದೆ ಲಾಸ್ಟ್ ಟೈಮ್, ಅದಕ್ಕೆ ಇದಕ್ಕೆ ಬಾಳ ಡಿಫ್ರೆನ್ಸ್ ಬರಂಗಿಲ್ಲ, ಒಂದ್ಸಲ ತಂದ್ರೆ ಮುಗಿದ್ ಹೋಗ್ತೈತೆ ಅಂತ ಹೇಳಿ ಇದೊಂದು ಬಾಕ್ಸ್ ತಗೊಂಡ್ಬಿಟ್ಟೆ ನಾನು. ನೆಕ್ಸ್ಟ್ ಇವೊಂದಿಷ್ಟು ಫಾಲ್ಸ್ ಬೇಕಾಗಿತ್ತು, ಇವೊಂದಿಷ್ಟು ಫಾಲ್ಸ್ ತಗೊಂಡ್ ಬಂದೆ. ಇದು 4 ಡಜನ್ ಅಷ್ಟು ತಗೊಂಡ್ ಬಂದೆ. ಇದ್ರದ್ದೇ ರೇಟ್ ಜಾಸ್ತಿ ಆಗ್ತೈತಿ, ಫಾಲ್ಸು ಮತ್ತೆ ಲೈನಿಂಗ್. ಇದು ಸ್ವಲ್ಪ ಹೇಳಿದೆ ಅಲ್ಲ ಆಗಲೇ ನಾನು, ಹುಡುಗರಿಗೆ ಸ್ವಲ್ಪ ಡ್ರೆಸ್ ಸ್ಟಿಚ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿನಿ ಅಂತ ಹೇಳಿ, ಅದಕ್ಕೆ ಹಚ್ಚಾಕ ಒಂದು 2 ಮೀಟರ್ ಲೈನಿಂಗ್ ತಗೊಂಡ್ ಬಂದೆ. ಇದು ಲೇಸ್, ಇದು ಈ ತರ ಎಂಬ್ರಾಯ್ಡ್ರಿ ಲೇಸ್. ಇದು ಡ್ಯಾಮೇಜ್ ಆಗಿತ್ತು, ನೋಡಿಲ್ಲ ಎಷ್ಟು ಡ್ಯಾಮೇಜ್ ಆಗಿತ್ತು. ಈ ಕಡೆ ಎಲ್ಲ ಕರೆಕ್ಟ್ ಐತಿ, ಒಂದು ಡ್ರೆಸ್ಸಿಗಾದ್ರೆ ಸಾಕಂತ ಹೇಳಿ. ಇನ್ನ ಇದ್ರೊಳಗ ಇದು ವಾಟರ್ ಮಾರ್ಕರ್ ಅಂತ, ಇದು ಬಟ್ಟೆ ಮೇಲೆ ನಾವು ಬರದಾದ್ರ ಸ್ವಲ್ಪ ನೀರ್ ಹಚ್ಚಿ ಅಳಕಿಸ್ಬಿಟ್ರೆ ಅಳಕ್ ಬಿಡ್ತೈತಿ ಇದು. ಹಂಗಾಗಿ ಇದು ಒಂದು ತಗೊಂಡ್ ಬಂದೆ ಮಾರ್ಕ್ ಮಾಡಕ. ಬೇರೆ ಕಲರ್ ಇಲ್ಲ, ಬ್ಲೂ ಕಲರ್ ಅಷ್ಟ ಐತಂತ ಹೇಳಿದ್ರು ಅವರು. ಇದು ಮಷೀನ್ಗೆ ಆಯಿಲ್. ಗ್ಲೂ ನಾನು ಮೊದಲು ಸಣ್ಣ ಯೂಸ್ ಮಾಡ್ತಿದ್ದೆ, ಯಾಕಂದ್ರೆ ದೊಡ್ಡದಂದ್ರ ಜಾಸ್ತಿ ದಿನ ಬರಲ್ಲ ಅಂತ ಹೇಳಿ. ಅದಕ್ಕೆ ಈ ಸಲ ಇದನ್ನ ತಗೊಂಡ್ ಬಂದಿನಿ. B700 ಏನೋ 7000 ಐತಿ, B7000. ಇದ್ರದ್ದು ಯಾಕೆ ಇಷ್ಟ ಆಯ್ತಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಸಣ್ಣದು ಪೆನ್ ಗತ್ತೆ ಇದು ನೋಡು. ಆರಾಮಾಗಿ ಇದನ್ನ ನೀಟಾಗಿ ಹಚ್ಚಬಹುದು, ಸ್ಪ್ರೆಡ್ ಆಗಂಗಿಲ್ಲ. ಅದ್ರೊಳಗೆ ಸ್ಪ್ರೆಡ್ ಆಗ್ತಿತ್ತು, ಅದಕ್ಕೆ ನಾನು ಇದನ್ನ ತಗೊಂಡ್ ಬಂದೆ. ಇದು 75 ಏನೋ ಇತ್ತು, ಇದ್ರದ್ದು ಪ್ರೈಸ್ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ, ಒಟ್ಟು 100 ಒಳಗ ಐತಿ. ಇದೊಂದು ವೀಲ್ ಮಾರ್ಕರ್ ತಗೊಂಡ್ ಬಂದೆ. ಇದು ಸ್ವಲ್ಪ ಮಾರ್ಕ್ ಮಾಡಕ ಈ ತರ ಬಟ್ಟೆಗೆ ನಾವು ಸ್ಟಿಚ್ ಮಾಡುವಾಗ ಬೇರೆ ಬಟ್ಟೆ ಮಾರ್ಕ್ ಬೇಕಂತ ಹೇಳಿದ್ರೆ ಇದನ್ನ ಇಟ್ಟು ನಾವು ಈಗ ಮಾರ್ಕ್ ಮಾಡಿದ್ರೆ ಬೇರೆ ಬಟ್ಟೆಗೂ ಇದು ಮೂಡ್ತೈತಿ.
ಅವಾಗ ನಾವು ಈಸಿಯಾಗಿ ಇದ ಮೆಜರ್ಮೆಂಟಿಗೆ ಇನ್ನೊಂದು ಭಾಗನು ಸ್ಟಿಚ್ ಮಾಡ್ಕೋಬಹುದು. ಅದಕ್ಕೆ ನಾನು ಇದು ವೀಲ್ ಮಾಡ್ಕೊಂಡು ತಗೊಂಬಂದೆ. ಇದು ಸ್ಟೋನ್ ಚೈನ್ ಖಾಲಿ ಆಗಿತ್ತು. ಇದೊಂದು ಸ್ಟೋನ್ ಚೈನ್ ಬಂಡಲ್ ತಗೊಂಬಂದ್ರೆ ಬಾಲ್ ಚೈನ್ ಐತಿ, ಅದಕ್ಕೆ ಸ್ಟೋನ್ ಚೈನ್ ಅಷ್ಟು ತಗೊಂಬಂದೆ. ಇನ್ನು ಇವೆಲ್ಲ ಎಂಬ್ರಾಯ್ಡ್ರಿ ಥ್ರೆಡ್ಸ್. ಇದಿಲ್ಲಾಗಿತ್ತು, ಬಾಟಲ್ ಗ್ರೀನ್ ಬೇಕಾಗಿತ್ತು. ಆಮೇಲೆ ಗ್ರೇ ಕಲರ್ ಬೇಕಾಗಿತ್ತು ನಂಗೆ, ಅರ್ಜೆಂಟ್ ಆಗಿ ಗ್ರೇ ಕಲರ್ ತಗೊಂಡ್ ಬಂದೆ. ಒಂದಿಷ್ಟು ಇವೆಲ್ಲ ಥ್ರೆಡ್ಸ್, ಕಲರ್ ಥ್ರೆಡ್ಸ್ ಬರ್ತಾವೆ. ಇದ್ರೊಳಗೆ ಸ್ವಲ್ಪ ಕಾಪರ್ ಕಲರ್ ಈ ತರ ಎಲ್ಲ ಇರು. ಇಷ್ಟಕ್ಕೆ ಎಷ್ಟು ತಗೊಂಡ ಬಿಲ್ ಆಗೈತಿ. ನನ್ ಮೇಲೆ ಹಣೆ ಇಟ್ಟಳು, ನನ್ ಮೇಲೆ ಹಣೆ ಇಟ್ಟಳು. ಲಾಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡಿದಾಗ ಭಾಳಷ್ಟು ತೊಗೊಂಡು ಬಂದಿದ್ದೆ. ಅದಕ್ಕೆ ಇಲ್ಲಾರದಷ್ಟು ತೊಗೊಂಡು ಬಂದೆ. ನಾನು ಹೇಳಿದ್ದೆ ಸೆಲೆಕ್ಟಿವ್ ಅಷ್ಟೇ ಮಾಡಬೇಕು, ಯಾವುದಿಲ್ಲ ಅದನ್ನಷ್ಟೇ ತೊಗೋಬೇಕು, ಅನ್ನೆಸೆಸರಿ ತೊಗೋಬಾರ್ದು ಮಟೀರಿಯಲ್ಸ್ ಅಂತ. ಅದಕ್ಕೆ ನನಗೆ ಯಾವುದು ಅಗದಿ ಬೇಕಾಗಿರ್ತೈತಿ ಅದನ್ನಷ್ಟೇ ತೊಗೊಂಡಿರ್ತೀನಿ. ನಮ್ಗೆ ಯಾವ ಥರ ಇಲ್ಲಿ ಮಾರ್ಕೆಟಿಂಗ್ ಐತಿ ಅಂತೇಳಿ. ಹಾಗಾಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ನೀನೇ ಕಟ್ ಮಾಡಿ ಅದನ್ನ, ಅದ್ರದ್ದು ಅಮೌಂಟ್ ನೀನ ಕೊಡಿ. ಈಗ ನಿನ್ ಕಡೆ ಅವನ ಪೈಸ ಮತ್ತ ಕಟ್ ಮಾಡ್ತಾರ ಇನ್ನೊಮ್ಮೆ. ಏನ್ ಕಟ್ ಮಾಡ್ತೀವಿ? ಅದಕ್ಕೆ ಅದನ್ನ ಕಟ್ ಮಾಡಿ ಹೊಸ ತರ್ಸ್ಲಿ ಅಂತೇಳಿ ಹೊಸದಂದ್ರೆ ಇಷ್ಟ. ಹೊಸ ತರ್ಸ್ಲಿ ಅಂತ ಕಟ್ ಮಾಡಿದ್ಯಾ? ಹಂಗ ಬ್ಲೌಸ್ ಕಟ್ ಮಾಡಿವಾ? ಮಂದಿದು ಕಟ್ ಮಾಡ್ತೀನಿ. ಮಂದಿ ಬ್ಲೌಸ್ ಇಲ್ಲ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ? ಹೊಸದು ಇಷ್ಟ, ಅದಕ್ಕ ಕಟ್ ಮಾಡಂಗಿಲ್ಲ. ನಾನು ಈ ತರ ಗಮ್ ಬಾಟಲ್ ತಗೊಂಡ್ಬಂದಿದ್ದೆ. ಬಟ್ ಇವ್ ಹಚ್ಚಕ ಅಂತ ಪರಿ ಏನ್ ಸರಿ ಆಗಂಗಿಲ್ಲ. ನಿಮ್ಗೆ ಆಗಲೇ ತೋರಿಸಿದ್ಯಲ್ಲ ನಾನು ಗಮ್. ಇದ ಪೆನ್ನಿನ ಗತೆ ಐತಿ, ನೀಟಾಗಿ ಬರ್ತದೆ. ಟ್ರಾನ್ಸ್ಪರೆಂಟ್ ಐತ್ರಿ ಗಮ್. ಇದು ನೋಡ್ರಿ, ವೈಟ್ ಇಲ್ಲ. ಈ ಗಮ್ ಯೂಸ್ ಮಾಡೋ ಸಂಬಂಧ ಅರ್ಜೆಂಟ್ ಆಗಿ ಒಂದ್ ಯಾವ್ದಾರ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಬೇಕು ಅನ್ಸಕತ್ತೈತಿ. ಅಷ್ಟೇ ಗಮ್ ಚೆಕ್ ಮಾಡ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದು ವೈಟ್ ಐತಿ, ಬರಕತ್ತಿಲ್ಲ ಲೆಕ್ಕಕ್ಕೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಟ್ತೀನಲ್ಲ ಅದಕ್ಕೆ ಬೇಕಂತ ಹಾಕಿ ಇನ್ನು ಎಲ್ಲ ಸಾಮಾನು ತೊಗೊಂಡು ಬಂದಿದ್ದ ಮಟೀರಿಯಲ್ಸ್ ಎಲ್ಲ ಒಕ್ಕರ್ ಜಾಗಕ್ಕೆ ಹಾಕಿ ಇಟ್ಟೆ. ಡಿಸೈನ್ಸ್ ಈ ಥರ ಹಾಕಿದ್ದೆ ನಾನು, ಸ್ವಲ್ಪ ಡಿಸ್ಪ್ಲೇ ಆಗ್ತೈತಿ, ನೋಡಿದವ್ರು ಕೇಳ್ತಾರೆ ಅಂತೇಳಿ. ಮಾಡಿಸುವಾಗನ ಪ್ಲಾನ್ ಇಟ್ಕೊಂಡು ನಾನು ರೆಡಿ ಮಾಡಿಸಿದ್ದು. ಇದು ಹೇಳಿ ಮಾಡಿಸಿದ್ದು ಕಬೋರ್ಡ್. ಇದ್ರದ್ದು ವಿಡಿಯೋ ಹಾಕಿನಿ, ಬೇಕಂದ್ರೆ ಚೆಕ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಏನೇನು ಮಾಡಿಸಿದ್ದೆ ಅಂತಲೂ ನಾನು ಹಾಕಿನಿ. ಅದ್ರದ್ದು ವಿಡಿಯೋ ಕಂಪ್ಲೀಟ್ ವಿಡಿಯೋ ಐತಿ, ಚೆಕ್ ಮಾಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಂತ. ಒಂದಿಷ್ಟು ಡಿಸೈನ್ದು ವಿಡಿಯೋ ಐತಿ, ಹಾಕ್ತೀನಿ, ಚೆಕ್ ಮಾಡಿರಿ. ಬಾಯ್.